ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ತುಂಬ ದುಃಖಕರ ದಿನ. ಯಾಕೆಂದರೆ ಕನ್ನಡಿಗರ ಪಾಲಿಗೆ IT-BT ದೊರೆಯಾಗಿದ್ದವರು, ಜೊತೆಗೆ ಕನ್ನಡ ನಾಡು ಎಂದೂ ಕೂಡ ಮರೆಯದ ನಾಯಕನಾಗಿ ಗುರುತಿಸಿಕೊಂಡವರು, ಜೊತೆಗೆ ಇದೇ ಬೆಂಗಳೂರು ರಾಜಧಾನಿಗೆ IT ತವರು ಅನ್ನೋ ಬಿರುದು ಸಿಗಲಿಕ್ಕೆ ಕಾರಣವಾಗಿದ್ದಂಥ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಜಗತ್ತಿನ ಮೂಲೆ ಮೂಲೆಗೂ ಹಬ್ಬಿಸಿದಂಥ ಕೀರ್ತಿ ಜೊತೆಗೆ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರಿಗೆ ಸಲ್ಲಬೇಕು. 10ನೇ ಮುಖ್ಯಮಂತ್ರಿಯಾಗಿ, ದೇಶದ ವಿದೇಶಾಂಗ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಭಾರತದ ರಾಜಕಾರಣದಲ್ಲಿ ಇನ್ನೂ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದರು. ಮುತ್ಸದ್ದಿ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಾಜಿ ವಿದೇಶಾಂಗ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿಬಿಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಇಂದು ಮುಂಜಾನೆ 2:30 ಸುಮಾರಿಗೆ ಇಹಲೋಕ ತ್ಯಜಿಸಿಬಿಟ್ರು. 93 ವರ್ಷವಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. SM ಕೃಷ್ಣ ಅವ್ರನ್ನ ಮೊದಲು ಆರಂಭದಲ್ಲಿ ವೈದೇಹಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಬಳಿಕ ಒಂದಿಷ್ಟು ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಅವ್ರನ್ನ ಸ್ಥಳಾಂತರ ಮಾಡಲಾಗುತ್ತೆ. ಡಾಕ್ಟರ್ ಸತ್ಯನಾರಾಯಣ ಮೈಸೂರು, ಡಾಕ್ಟರ್ ಸುನಿಲ್ ಕಾರಂತ್ ನೇತೃತ್ವದ ಒಂದು ವೈದ್ಯರ ತಂಡ ಚಿಕಿತ್ಸೆಯನ್ನು ಶುರು ಮಾಡುತ್ತೆ. ಆದರೆ ಆ ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಕೃಷ್ಣ ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಅದಾದ ಮೇಲೆ ICUಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಮುಂದುವರಿಸಿದ್ರು. ಆದರೆ ದುರದೃಷ್ಟವಶಾತ್ SM ಕೃಷ್ಣ ಅವರು ಚಿಕಿತ್ಸೆ ಫಲಿಸದೆ ಇವತ್ತು ಇಹಲೋಕವನ್ನು ತ್ಯಜಿಸಿ ಬಿಟ್ಟಿದ್ದಾರೆ. ಕನ್ನಡ ನಾಡಿನ ಕೋಟಿ ಕೋಟಿ ಅಭಿಮಾನಿಗಳನ್ನು ಕೂಡ ಇವತ್ತು ಅಗಲಿ ಹೋಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ರಾಜಕೀಯ ಜೀವನ ಹೇಗಿತ್ತು, ಜೊತೆಗೆ ಅವರು ರಾಜಕೀಯ ಜೀವನದಲ್ಲಿ ಎದುರಿಸಿದಂಥ ಪ್ರಮುಖ ಘಟ್ಟಗಳನ್ನು ನಾನು ನಿಮಗೆ ಹೇಳಲೇಬೇಕು. ಅದು ಕೂಡ ವೀರಪ್ಪನ ವಿಷಯದಲ್ಲೂ ಕೂಡ ಅವರು ಬಹುತರವಾದಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಅದರ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ. ಮೂಲತಃ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ 1932 ಮೇ 1ರಂದು ಒಕ್ಕಲಿಗ ಕುಟುಂಬದಲ್ಲಿ SM ಕೃಷ್ಣ ಅವರು ಜನಿಸ್ತಾರೆ. ಅವರ ಪೂರ್ತಿ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತ ಹೇಳಿ. ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಹೈಸ್ಕೂಲ್, ಜೊತೆಗೆ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್, ಜೊತೆಗೆ ಯೂನಿವರ್ಸಿಟಿ ಕಾನೂನು ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನು ಕೂಡ ಪಡೀತಾರೆ. ಅದಾದ ಮೇಲೆ ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿರುವ ಸದರ್ನ್ ಮೆಥೋಡಿಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ, ಜೊತೆಗೆ ವಾಷಿಂಗ್ಟನ್ DCಯ ಜಾರ್ಜ್ ವಾಷಿಂಗ್ಟನ್ ವಿವಿಯಲ್ಲೂ ಕೂಡ ಲಾ ಸ್ಕೂಲ್ನಿಂದಲೂ ಕೂಡ ಪದವಿಯನ್ನು ಕೂಡ ಪಡೀತಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತದ ವಿದೇಶಾಂಗ ಸಚಿವರು ಆಗಿದ್ದಂಥ SM ಕೃಷ್ಣ ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದರು. ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ, ಯಾಕೆಂದರೆ ಇಡೀ ಪೂರ್ತಿ ಇವತ್ತಿನ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಪೂರ್ತಿ SM ಕೃಷ್ಣ ಅವರ ಸಾವಿನ ಸುದ್ದಿ ತಲ್ಲಣವನ್ನು ಸೃಷ್ಟಿ ಮಾಡಲಿಕ್ಕೂ ಕೂಡ ಕಾರಣ ಇದೆ. ಅವರು ಆ ಥರದ ಜರ್ನಿ ಹಾಗಿತ್ತು. ನಿಮಗೆ ವೀರಪ್ಪನ್ ಇದೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಾಗ 108 ದಿನಗಳ ಕಾಲ ಅಂಥ ಕುಖ್ಯಾತಿ ಹೊಂದಿದ್ದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂಥ ವೀರಪ್ಪನ ಜೊತೆ ಡಾಕ್ಟರ್ ರಾಜ್ಕುಮಾರ್ ಸಮಯವನ್ನು ಕಳೆಯಬೇಕಾಗಿ ಬರುತ್ತೆ. ಅವತ್ತು CM ಆಗಿದ್ದು ಇದೇ SM ಕೃಷ್ಣ ಅವರು. ಅದನ್ನು ಹ್ಯಾಂಡ್ಲ್ ಮಾಡಿದ ರೀತಿ, ಜೊತೆಗೆ ಎರಡೂ ಸರ್ಕಾರಗಳ ಜೊತೆ ಹೊಂದಾಣಿಕೆ ಮಾಡಿದ್ದು, ಅವೆಲ್ಲವೂ ಕೂಡ ಕುತೂಹಲ. ಅದು ಕೂಡ ಟೆನ್ನಿಸ್ ಆಡಬೇಕಾದ್ರೆ ವೀರಪ್ಪನ ಕಡೆಯಿಂದ ಇದೇ SM ಕೃಷ್ಣ ಅವ್ರಿಗೂ ಕೂಡ ಫೋನ್ ಕಾಲ್ ಬಂದಿರುತ್ತೆ. ಯಾರೇ ಆಗಿದ್ದರೂ ಅರೆಕ್ಷಣ ಶಾಕ್ ಆಗಿಬಿಡ್ತಾರೆ. ಜೊತೆಗೆ ಅದನ್ನು ಹೇಗೆ ನಿಭಾಯಿಸಬೇಕು ಕೂಡ ಗೊತ್ತಾಗೋದಿಲ್ಲ. ಆದರೆ SM ಕೃಷ್ಣ ಅವರು ತುಂಬ ಜವಾಬ್ದಾರಿಯುತವಾಗಿ, ತುಂಬ ಸೀರಿಯಸ್ ಆಗಿ, ತುಂಬ ಕರಾರುವಕ್ಕಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದರು. ಒಂದಿನ ಇದೇ SM ಕೃಷ್ಣ ಅವರು ಟೆನ್ನಿಸ್ ಆಡ್ತಾ ಇದ್ರಂತೆ. ಅವ್ರ ಜೊತೆಗಿದ್ದಂಥ ರಾಘವೇಂದ್ರ ಶಾಸ್ತ್ರಿ ಅನ್ನೋರು ಮೊಬೈಲ್ಗೆ ಫೋನ್ ಬಂದಿದೆ ಅಂತ ಹೇಳಿ ಜೊತೆಗೆ ತೆಗೆದುಕೊಂಡು ಬಂದು ಇದೇ SM ಕೃಷ್ಣ ಅವರಿಗೆ ಫೋನನ್ನು ಕೊಡ್ತಾರೆ. ಆ ಕಡೆಯಿಂದ ಮಾತನಾಡ್ತಾ ಇದ್ದಿದ್ದು ಇದೇ ಕಾಡುಗಳ ವೀರಪ್ಪನ್. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ SM ಕೃಷ್ಣ ಅವರು. ಆದರೆ ಅದಕ್ಕೆ ನನ್ನ ಬೇಡಿಕೆಗಳನ್ನು ಈಡೇರಿಸಿದರೆ ನಾನು ಖಂಡಿತವಾಗಿಯೂ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡ್ತೀನಿ, ಇಲ್ಲ ಅವರನ್ನು ನಾನು ಕೊಂದಾಕ್ಬಿಡ್ತೀನಿ ಅಂತೇಳಿ ವೀರಪ್ಪನ್ ಹೇಳಿಬಿಡ್ತಾನಂತೆ. ಅದಕ್ಕೋಸ್ಕರ ಒಂದಿಷ್ಟು ಸಮಯ ಕೂಡ ನೀನು ಕೊಡಬೇಕಾಗತ್ತೆ, ನೋಡೋಣ, ನಾನು ಡಿಸ್ಕಸ್ ಮಾಡ್ತೀನಿ ಕ್ಯಾಬಿನೆಟ್ಟಲ್ಲಿ, ಜೊತೆಗೆ ಅದ್ರ ಬಗ್ಗೆ ಕುರಿತಾಗಿ ಮಾತನಾಡ್ತೀನಿ ಅಂತ ಕೂಡ ಇದೇ ವೀರಪ್ಪನ ಜೊತೆ SM ಕೃಷ್ಣ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಿಡುಗಡೆಗೆ ಇದೇ ವೀರಪ್ಪನ್ ಆರಂಭದಲ್ಲಿ 50 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು. ಜೊತೆಗೆ ಬೆಂಗಳೂರು ಜೈಲಿನಲ್ಲಿರೋ ತನ್ನ ಸಹಚರರನ್ನ ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಷರತ್ತು ಹಾಕ್ತಾನೆ. ಅದಾದಮೇಲೆ ಇದೇ ವೀರಪ್ಪನಿಗೆ ಚಿಕಿತ್ಸೆ ಕೊಟ್ಟಂಥ ಡಾಕ್ಟರ್ ಶುಭಾ ಅವರೊಂದಿಗೆ ನೇರವಾಗಿ SM ಕೃಷ್ಣ ಅವರು ಸಂಪರ್ಕ ಮಾಡ್ತಾರೆ.
ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆಗೆ ಸಹಾಯ ಮಾಡ್ತಾರೆ. ಜೊತೆಗೆ ಇನ್ನು ಕೃಷ್ಣ ಅವರು ತಮ್ಮ ಅಳಿಯನ ಮುಖಾಂತರ ಒಂದು 2 ಕೋಟಿ ಹಣವನ್ನು ಕಳಿಸಿದ್ರು ಅಂತ ಹೇಳಿ ಇದೇ ವೀರಪ್ಪನ್ಗೆ DGP ಅವರು ಆರೋಪ ಮಾಡಿದರು, ಅವತ್ತಿನ DGP ಆಗಿದ್ದರು. ಆದರೆ ಈ ವಿಚಾರವನ್ನು SM ಕೃಷ್ಣ ಅವರು ತಳ್ಳಿ ಹಾಕ್ತಾರೆ. ಜೊತೆಗೆ DGP ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಿಸ್ತೀನಿ ಅಂತಲೂ ಕೂಡ ಹೇಳಿದರು. ಆಗಿನ ಕಾಲದಲ್ಲಿ ವೀರಪ್ಪನ್ ವಿಷಯವಾಗಿ ಬಹಳಷ್ಟು ಸುದ್ದಿಯನ್ನು ಮಾಡಿದವರು. ಜೊತೆಗೆ ಅದನ್ನು ಅವ್ರನ್ನ ವಾಪಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರೆತಂದು ಬಹಳಷ್ಟು ಶ್ಲಾಘನೀಯ ಅಂತ ಅನಿಸ್ಕೊಂಡವರು SM ಕೃಷ್ಣ ಅವರು. ಅವ್ರ ರಾಜಕೀಯ ಜೀವನ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. 1962ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಮೊದಲ ಗೆಲುವು ಅವರಿಗೆ ಸಿಗುತ್ತೆ. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಆ ಬಳಿಕ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರಿಕೊಳ್ತಾರೆ. ಆದರೆ 1962ರ ಚುನಾವಣೆಯಲ್ಲಿ ಮದ್ದೂರಿನಿಂದ ಕಾಂಗ್ರೆಸ್ನ MM ಗೌಡ ವಿರುದ್ಧ ಸೋಲು ಅನುಭವಿಸ್ತಾರೆ. 1968ರಲ್ಲಿ ಹಾಲಿ ಸಂಸದರು ನಿಧನರಾದಾಗ ಅವರು ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋ ಮುಖಾಂತರ ರಾಷ್ಟ್ರ ರಾಜಕೀಯಕ್ಕೂ ಕೂಡ ಇದೇ SM ಕೃಷ್ಣ ಅವರು ಅಡಿ ಇಡ್ತಾರೆ. 1968ರ ಉಪಚುನಾವಣೆಯ ನಂತರ ಮಂಡ್ಯ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾರೆ. 1971 ಮತ್ತು 1980ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗಳನ್ನು ಕೂಡ ಗೆಲ್ತಾರೆ. ಆಗ ಮಂಡ್ಯವನ್ನು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿಸಿಕೊಳ್ಳುವಲ್ಲಿ SM ಕೃಷ್ಣ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ವೀಕ್ಷಕರೇ, ಪಾಂಚಜನ್ಯ ಯಾತ್ರೆಯಿಂದ ಮುಖ್ಯಮಂತ್ರಿ ಹುದ್ದೆಯತ್ತ ಇವರು ಹೋಗಿದ್ದು ಹೇಗೆ ಅನ್ನೋದು ಕೂಡ ಹೇಳ್ಬಿಡ್ತೀನಿ. 1999ರಲ್ಲಿ KPCC ಅಧ್ಯಕ್ಷರಾಗಿದ್ದಂಥ SM ಕೃಷ್ಣ ಅವರು ಅದೇ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನತ್ತ ಮುನ್ನಡೆಸ್ತಾರೆ. ಆ ಸಂದರ್ಭದಲ್ಲಿ SM ಕೃಷ್ಣ ಅವರು ನಡೆಸಿದ್ದಂಥ ಪಾಂಚಜನ್ಯ ಯಾತ್ರೆ ಕರ್ನಾಟಕ ರಾಜಕಾರಣದಲ್ಲೇ ಕಾಂಗ್ರೆಸ್ಗೆ ಒಂದು ಹೊಸ ಸ್ಫೂರ್ತಿ ಜೊತೆಗೆ ಒಂದು ಹೊಸ ಶಕ್ತಿಯನ್ನು ಕೂಡ ನೀಡಿತು. 2004ರ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕಗೊಳ್ತಾರೆ. 2008ರ ಮಾರ್ಚ್ 5ರಂದು ಮಹಾರಾಷ್ಟ್ರದ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ನಂತರ ರಾಜ್ಯಸಭೆಗೆ ಆಯ್ಕೆಯಾದಂಥ ಅವರು 2009 ಮೇ 22 ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಕೆಲಸ ನಿರ್ವಹಣೆ ಮಾಡ್ತಾರೆ. ಇಳಿ ವಯಸ್ಸಿನಲ್ಲಿ ಅವರು ಕಾಂಗ್ರೆಸ್ ತೊರೆದು BJPಯನ್ನು ಸೇರಿಕೊಂಡಿದ್ದು ಮಾತ್ರ ಬಹಳಷ್ಟು ಸಂಚಲನ ಮೂಡಿಸಿದೆ. ಯಾಕೆಂದರೆ ರಮ್ಯಾ ಅವರಿಗೂ ರಾಜಕೀಯ ಗುರು, ಹೆಚ್ಚಾಗಿ DK ಶಿವಕುಮಾರ್ ಅವರಿಗೆ ರಾಜಕೀಯ ಗುರುವಾಗಿದ್ದಂಥವ್ರು. ಅವರು BJP ಸೇರಿದ ಮೇಲೂ ಕೂಡ ಎಲ್ಲೂ ಕೂಡ DK ಶಿವಕುಮಾರ್ ಅವರು ಒಂದು ಮಾತನ್ನು ಕೂಡ SM ಕೃಷ್ಣ ಅವರ ವಿರುದ್ಧವಾಗಿ ಮಾತನಾಡಿದವರಲ್ಲ. ರಾಜಕೀಯ ಜೀವನದುದ್ದಕ್ಕೂ ಕಾಂಗ್ರೆಸ್ನಲ್ಲೇ ಪ್ರಬಲ ನಾಯಕರಾಗಿದ್ದಂಥ SM ಕೃಷ್ಣ ರಾಜಕೀಯ ಜೀವನದ ಕೊನೆಗಾಲದಲ್ಲೂ ಕೂಡ 2017 ಜನವರಿ 29ರಂದು ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. 2017ರ ಮಾರ್ಚ್ನಲ್ಲಿ BJPಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇರಬಹುದು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಜೊತೆಗೆ ಅವರಿಂದ ಪ್ರಭಾವಿತರಾಗಿ, ಜೊತೆಗೆ BJPಯ ಒಂದಿಷ್ಟು ಸಿದ್ಧಾಂತಗಳಿಂದ ಪ್ರಭಾವಿತರಾಗಿಯೂ ಕೂಡ ಈ ನಿರ್ಧಾರಕ್ಕೆ ಬರ್ತಾರೆ. ವಯೋಸಹಜ ಅನಾರೋಗ್ಯ ಮತ್ತು ಇತರ ಕಾರಣಗಳಿಂದಾಗಿ 2023 ಜನವರಿ 7ರಂದು ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಅವರ ಕುಟುಂಬದ ಬಗ್ಗೆ ಹೇಳೋದಾದರೆ ಪ್ರೇಮ ಅವ್ರನ್ನ ವಿವಾಹವಾಗಿದ್ದು SM ಕೃಷ್ಣ, 2 ಮಕ್ಕಳು ಕೂಡ ಇದ್ದಾರೆ. ಸದ್ಯ ಈಗ ಅವರ ಅಂತ್ಯಕ್ರಿಯೆಯ ಕುರಿತಾಗಿ ಅಂದರೆ ಅವರು ಹುಟ್ಟೂರಾದಂಥ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಾಳೆ ಅಂದರೆ 11ನೇ ತಾರೀಕು ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಅವರ ದೀರ್ಘಕಾಲದ ಒಡನಾಡಿಗಳು ಜೊತೆಗೆ ಸಂಬಂಧಿಯಾಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಮಾಧ್ಯಮದ ಮುಖಾಂತರ ಒಂದಿಷ್ಟು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜಕೀಯ ನೇತರರು, ಸಿನಿಮಾ ರಂಗದವರು ಜೊತೆಗೆ ಅವರ ಸಂಬಂಧಿಗಳು, ಬಂಧು ಬಳಗದವರು ಎಲ್ಲರೂ ಕೂಡ ಸದಾಶಿವನಗರದ ಅವರ ನಿವಾಸಕ್ಕೆ ಢಾಂಗುಡಿ ಇಡ್ತಾ ಇದ್ದಾರೆ. ಇದೊಂದು ಎಂದೂ ಕೂಡ ಮರೆಯಲಾಗದ ಕರಾಳ ದಿನ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಅಂಥ ಒಬ್ಬ ಮುತ್ಸದ್ದಿ ಹಿರಿಯ ರಾಜಕಾರಣಿ ಜೊತೆಗೆ ಅಷ್ಟೇ ಶಿಸ್ತುಬದ್ಧ ಜೀವನ, ಅವರ ಡ್ರೆಸ್ ಸೆನ್ಸಿಂದ ಹಿಡಿದು ಅವರ ಸ್ಟೈಲಿಶ್ ಜೀವನದಿಂದ ಹಿಡಿದು ಅವರಷ್ಟು ಬಹಳಷ್ಟು ಕರಾರುವಕ್ಕಾದ ಲೈಫ್ ಸ್ಟೈಲನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಉಡುಗೆ ತೊಡುಗೆ ಎಲ್ಲದರಿಂದ ಹಿಡಿದು ಇಂತಹ ವ್ಯಕ್ತಿಯನ್ನು ಕಳೆದುಕೊಂಡಿದ್ದು ಬಹಳಷ್ಟು ತುಂಬಲಾರದ ನಷ್ಟ ಅಂತಲೂ ಕೂಡ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.